ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವುದೇ ರೀತಿ ಪಾಕ ಇಲ್ಲದೆ ಭಾಳ ಈಸಿಯಾಗಿ ಇನ್ಸ್ಟೆಂಟಾಗಿ ನಾವು ಯಾವ ರೀತಿ ಶೇಂಗಾ ಉಂಡೆನ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ಶೇರ್ ಮಾಡತ್ತೀನಿ. ಈಗ ಬರುವಂಥ ಎಲ್ಲ ಫೆಸ್ಟಿವಲ್ಸ್ಗೂ ಇದನ್ನು ನೀವು ಭಾಳ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಇಲ್ಲಿ 1 kg ಅಷ್ಟು ಶೇಂಗಾನ ತೊಗೊಂಡಿನಿ. ಈ ರೀತಿ ಇದನ್ನು ಸಿಪ್ಪೆನೆಲ್ಲ ಬಿಡಿಸಿ ತೊಗೊಂಡಿರುವಂಥದ್ದು. ಇದು ಹುರಿದಿರುವಂಥ ಶೇಂಗಾ. ಅದಾದಮೇಲೆ ಇದಕ್ಕೆ ನಾವು ಎಷ್ಟು ಶೇಂಗಾ ತೊಗೊಂಡಿರ್ತೀವಿ ಅದರದ್ದು 2 ಕಪ್ ಅಷ್ಟು ನಾವಿಲ್ಲಿ ಶೇಂಗಾ ತೊಗೊಂಡ್ರೆ, ನಾನು ಇಲ್ಲಿ 1 ಕಪ್ ಅಷ್ಟು ಬೆಲ್ಲ ತೊಗೊಂಡಿನಿ. ಸ್ವೀಟ್ನ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ತೊಗೊಂಡಿನಿ. ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿರುವಂಥದ್ದು ನಾನು ಇಲ್ಲಿ 1 ಸ್ಪೂನಷ್ಟು ತೊಗೊಂಡಿನಿ. ಇದಕ್ಕೆ ನಾವು ಬೇಕು ಅಂತಂದರೆ ಬಿಳಿ ಎಳ್ಳನ್ನ ಕೂಡ ಹಾಕ್ಕೋಬೋದು. ಬೇಡ ಅಂತಂದರೆ ಇಷ್ಟ ಇಂಗ್ರೀಡಿಯೆಂಟ್ಸಿಂದನೂ ನಾವು ಮಾಡ್ಕೋಬೋದು. ಮೊದಲಿಗೆ ಮಿಕ್ಸರ್ ಜಾರಿಗೆ ನಾನು ಇಲ್ಲಿ ಶೇಂಗಾನ ಹಾಕ್ಕೊಳತ್ತೀನಿ. ಶೇಂಗಾ ಹಾಕಿ ಇದಕ್ಕೆ ನಾವು ಹಿಡಿಸೋವಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಇದನ್ನು ತರಿಯಾಗಿಯೇ ನಾವು ಪುಡಿ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಪುಡಿ ಮಾಡಿದ್ರೆ ನಾವು ಶೇಂಗಾ ಉಂಡೆ ಅಷ್ಟೊಂದು ಟೇಸ್ಟಿ ಅಂತ ಅನಿಸೋದಿಲ್ಲ. ಮಿಕ್ಸಿನ ಆನ್ ಆಫ್ ಮಾಡಿ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ಅದು ನೀಟಾಗಿ ಎಲ್ಲ ಶೇಂಗಾನು ಪೌಡ್ರ್ ಆಗ್ತೈತಿ. ಇಲ್ಲ ಅಂದರೆ ಶೇಂಗಾ ಅರ್ಧಂಬರ್ಧನ ಉಳಿದಿರ್ತಾವೆ. ಅದಕ್ಕೆ ನಾವು ಇದನ್ನು ಆನ್ ಆಫ್ ಮಾಡಿ ಆಮೇಲೆ ಇದನ್ನು ನಾವು ಒಂದ್ಸತಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಒಂದು ಪ್ಲೇಟ್ ಒಳಗೆ ನಾನು ಇಲ್ಲಿ ತೆಗೆದಿಟ್ಕೊಳ್ತೀನಿ. ಈ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಮೊದಲಿಗೆ ಮಿಕ್ಸರ್ ಜಾರ್ಗೆ ಶೇಂಗಾ ಹಾಕಿ ಇದನ್ನು ನಾವು ತರಿಯಾಗಿ ಸ್ವಲ್ಪ ಒಂದು ಸತಿ ಇದನ್ನು ನಾವು ಮಿಕ್ಸಿ ಒಳಗೆ ಮಾಡ್ಕೊಂಡು ಬರಬೇಕು. ಇವಾಗ ಇದಕ್ಕೆ ನಾವು ಬೆಲ್ಲ ಹಾಕಿ ಇನ್ನೊಂದು ಸತಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೋದು. ಈ ರೀತಿ ಕೂಡ ನಾವು ಮಾಡ್ಕೋಬೋದು. ಈ ರೀತಿ ನೀಟಾಗಿ ನಾವು ನುಣ್ಣಗೆ ಇದನ್ನು ಕೂಡ ಪೌಡ್ರ್ ಮಾಡ್ಕೋಬೇಕು. ಇನ್ನೊಂದು ರೀತಿ ಒಳಗಂದ್ರೆ ನಾವು ಶೇಂಗಾಕ್ಕೆ ಡೈರೆಕ್ಟಾಗಿ ಬೆಲ್ಲನ ಹಾಕಿ ಒಂದು ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಅದನ್ನು ಮಿಕ್ಸಿ ಒಳಗೆ ಹಾಕಿ ಇದನ್ನು ಕೂಡ ನಾವು ನೀಟಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೋದು. ಈ ರೀತಿ ಯಾವ ರೀತಿ ಬೇಕಾದರೂ ನಾವು ಇದನ್ನು ಪುಡಿ ಮಾಡ್ಕೋಬೋದು. ನೀವು ಇದ್ರೊಳಗೆ ಯಾವ ಮೆಥಡ್ ಆದರೂ ಯೂಸ್ ಮಾಡಿ ನಾವು ಶೇಂಗಾನ ಈ ರೀತಿ ಪುಡಿ ಮಾಡ್ಕೋಬೋದು. ಈ ರೀತಿ ನಾವು ತರಿಯಾಗಿ ಮಾಡ್ಕೊಳ್ಳೋದ್ರಿಂದ ಉಂಡೆ ಟೇಸ್ಟಿಯಾಗಿನೇ ಇರ್ತೈತಿ. ಈ ರೀತಿ ನೀಟಾಗಿ ಎಲ್ಲನೂ ಪುಡಿ ಮಾಡಿದ ಮ್ಯಾಗ ಇದನ್ನು ನಾವು ಚೆನ್ನಾಗಿ ಕೈಯಿಂದ ತಿಕ್ಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅದ್ರೊಳಗೆ ಏನಾದರೂ ಬೆಲ್ಲ ಉಳಿದಿತ್ತು ಅಂದರೆ ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗ್ತೈತಿ. ಈ ರೀತಿ ಬೆಲ್ಲ ಶೇಂಗಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದನ್ನು ನೀವು ನೀಟಾಗಿ ಉಂಡೆನ ಕಟ್ಕೋಬೋದು. ಇದನ್ನು ಮಾಡೋದು ಬಹಳ ಈಸಿ. ಈಗೆಲ್ಲ ಬರುವಂಥ ಫೆಸ್ಟಿವಲ್ಸ್ಗೆ ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು. ಮತ್ತು ಇದಕ್ಕೆ ಜಾಸ್ತಿ ಟೈಮು ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಇಲ್ಲ. ಇದನ್ನು ಭಾಳ ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು. ನಾವು ಶೇಂಗಾ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಈ ರೀತಿ ಉಂಡೆನ ತಿನ್ನೋದ್ರಿಂದ ಹೆಲ್ತ್ಗೂ ಇದು ಅಷ್ಟು ಒಳ್ಳೆಯದು ಕೂಡ ಹೌದು. ಪೀನಟ್ ಒಳಗೆ ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಇದು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು ಅಥವಾ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಮತ್ತು ನಮ್ಮ ಬಾಡಿ ಒಳಗಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಪೀನಟ್ ಮತ್ತು ಜಾಗ್ರಿ ಎರಡರೊಳಗೂ ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ಇದು ನಮ್ಮ ಬೋನ್ಸನ್ನು ಸ್ಟ್ರಾಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಇದನ್ನು ನಾವು ಡೈಲಿ ರೂಟೀನ್ ಒಳಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬೆಸ್ಟ್ ಆಗಿರ್ತೈತಿ. ನೀವು ಕೂಡ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಶೇಂಗಾ ಉಂಡೆ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.